ಮೈಕಲ್ ಜಾಕ್ಸನ್, ಕಿಂಗ್ ಆಫ್ ದ ಪಾಪ್ ಆ್ಯಂಡ್ ಅ ಮ್ಯಾನ್ ಆಫ್ ಮಿಸ್ಟರಿ. ಬಟ್ ಮ್ಯೂಸಿಕ್ ಮತ್ತು ಡ್ಯಾನ್ಸ್ನ ಹಿಂದೆ ಮೈಕಲ್ ಜಾಕ್ಸನ್ನ ಬಗ್ಗೆ ತುಂಬ ಸೀಕ್ರೆಟ್ಸ್ಗಳಿದ್ದಾವೆ. ನಿಮಗೆ ಗೊತ್ತಿರ್ಬೋದು, ಮೈಕಲ್ ಜಾಕ್ಸನ್ ಆಕ್ಸಿಜನ್ ಚೇಂಬರಲ್ಲಿ ಮಲಗ್ತಿದ್ರು. ಅವರು ತಿಂಗಳಿಗೊಮ್ಮೆ ತನ್ನ ಬಾಡಿಯ ಎಲ್ಲ ಪಾರ್ಟ್ಸ್ಗಳನ್ನು ಡಾಕ್ಟರಿಂದ ಚೆಕ್ ಮಾಡಿಸ್ತಿದ್ರು. ಅದ್ರ ಜೊತೆಯಲ್ಲಿ ಅವರು 150 ವರ್ಷಕ್ಕಿಂತ ಜಾಸ್ತಿ ಟೈಮ್ ಬದುಕಬೇಕು ಅಂತ ಕೂಡ ಇದ್ದರು. ಇದೆಲ್ಲ ನಿಜಾನಾ? ನಿಜವಾಗ್ಲೂ ಮೇನ್ ಸ್ಟ್ರೀಮ್ ಮೀಡಿಯಾ ಮಿಸ್ಡ್ ದ ರಿಯಲ್ ಸ್ಟೋರಿ. ಐ ಗ್ಯಾರಂಟಿ ಯು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಲೆಟ್ಸ್ ಬ್ರೇಕ್ ಡೌನ್. ವೆಲ್ಕಮ್ ಟು ದ ಶೋ. ಐ ಆಮ್ ಮಂಜುನಾಥ್, ಆಸ್ಟನ್ ಫೌಂಡರ್. ಮೈಕಲ್ ಜಾಕ್ಸನ್ ಬಗ್ಗೆ ತಿಳ್ಕೊಬೇಕು ಅಂದರೆ ಸ್ವಲ್ಪ ಆತನ ಹಿಸ್ಟ್ರಿ ಬಗ್ಗೆ ಕೂಡ ತಿಳ್ಕೊಬೇಕು. ಮೈಕಲ್ ಜಾಕ್ಸನ್ US ಇಂಡಿಯಾನಾದಲ್ಲಿ ಜನಿಸ್ತಾರೆ. ಅವರ ತಂದೆ ಜೋಯಿ ಜಾಕ್ಸನ್ ಒಬ್ಬ ನಾರ್ಮಲ್ ಕ್ರೈನ್ ಆಪರೇಟರ್. ಅವರಿಗೆ ಗೊತ್ತಿತ್ತು ಮ್ಯೂಸಿಕ್ ಇಂಡಸ್ಟ್ರಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ತುಂಬ ದುಡ್ಡನ್ನು ಮಾಡ್ಬೋದು ಅಂತ. ಅದಕ್ಕೆ ಅವರು ತಮ್ಮ ಮಕ್ಕಳನ್ನೆಲ್ಲ ಸೇರಿಸಿ ಜಾಕ್ಸನ್ 5 ಅನ್ನೋ ಒಂದು ಗ್ರೂಪನ್ನು ಕಟ್ತಾರೆ. ಈ ಬ್ಯಾಂಡಲ್ಲಿ ಜಾಸ್ತಿ ಹೈಲೈಟ್ ಆಗ್ತಿದ್ದೆ ಈ ಮೈಕಲ್ ಜಾಕ್ಸನ್. ಇದಾದ ನಂತರ ಮೈಕಲ್ ತಮ್ಮ 12ನೇ ವಯಸ್ಸಿನಲ್ಲಿ ಸೋಲೋ ಕೆರಿಯರನ್ನು ಶುರು ಮಾಡ್ತಾರೆ ಇನ್ 1971. ಆಫ್ಟರ್ 8 years ಆಫ್ ಸೋಲೋ ಸ್ಟ್ರಗಲ್ 1979ನಲ್ಲಿ ಮೈಕಲ್ ಜಾಕ್ಸನ್ನ ಆಫ್ ದ ವಾಲ್ ಅನ್ನೋ ಆಲ್ಬಮ್ ರಿಲೀಸ್ ಆಗುತ್ತೆ. ಆ ಒಂದೇ ಮ್ಯೂಸಿಕ್ಕಿಂದ ಮೈಕಲ್ ಜಾಕ್ಸನ್ ಬಿಕಮ್ ಅ ಪಾಪ್ ಸ್ಟಾರ್. ಈ ಆಲ್ಬಮ್ ಮಿಲಿಯನ್ಸ್ ಆಫ್ ಕಾಪೀಸ್ಗಳು ಸೇಲ್ ಆಗುತ್ತೆ. ಅದಾದ ನಂತರ 1982 ಬಂದ ಮೈಕಲ್ ಜಾಕ್ಸನ್ನ ಥ್ರಿಲ್ಲರ್ ಆಲ್ಬಮ್ ಲಿಟ್ರಲಿ ಮೈಕಲ್ ಜಾಕ್ಸನ್ನ ಎಲ್ಲಿಗೋ ತೆಗೆದುಕೊಂಡು ನಿಲ್ಲಿಸಿತ್ತು. ಈ ಒಂದೇ ಮ್ಯೂಸಿಕ್ ಮೈಕಲ್ ಜಾಕ್ಸನ್ನ ಕಿಂಗ್ ಆಫ್ ದ ಪಾಪ್ ಮಾಡಿತ್ತು. ಈ ಒಂದು ಮ್ಯೂಸಿಕ್ ಲಿಟ್ರಲಿ ಮಿಲಿಯನ್ಸ್ ಆಫ್ ಕಾಪೀಸ್ಗಳು ಸೇಲ್ ಆಗಿತ್ತು. ಇದು ಒಂದೇ ಮ್ಯೂಸಿಕ್ಕಿಗೆ 8 ಗ್ರಾಮಿ ಅವಾರ್ಡ್, 8 ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ ಆ್ಯಂಡ್ ಆಲ್ಬಮ್ ಆಫ್ ದ ಇಯರ್ ಆಗಿತ್ತು. ಈ ಸಾಂಗ್ 32 ವಾರಗಳ ಕಾಲ #1 ಟ್ರೆಂಡಿಂಗಲ್ಲಿತ್ತು. ಮೈಕಲ್ ಜಾಕ್ಸನ್ ಅದಾದ ನಂತರ ಅನ್ಸ್ಟಾಪಬಲ್ ಆಗಿ ಒಂದಾದ ನಂತರ ಒಂದು ಮ್ಯೂಸಿಕನ್ನು ಲಾಂಚ್ ಮಾಡ್ತಾರೆ. ಈ ಎಲ್ಲ ಕೂಡ ಇನ್ಸ್ಟಂಟ್ ಹಿಟ್ಟೆ. ಮೈಕಲ್ ಜಾಕ್ಸನ್ ಯಾವ ರೀತಿ ಬೆಳೆದ್ರೋ ಆತನ ಕಲ್ಟ್ ಫ್ಯಾನ್ ಬೇಸ್ ಕೂಡ ಹಾಗೆ ಬೆಳೀತು. ಲಿಟ್ರಲಿ ಇವರ ಫ್ಯಾನ್ಗಳು ಮೈಕಲ್ ಜಾಕ್ಸನ್ನ ನೋಡೋದಕ್ಕೆ ಯಾವ ಸ್ಟೇಜಿಗೆ ಕೂಡ ಹೋಗಕ್ಕೆ ರೆಡಿ ಇದ್ರು, ಈವನ್ ಸಾಯಕ್ಕೂ ಕೂಡ ರೆಡಿ ಇದ್ರು. ಆ್ಯಂಡ್ ಹಿಯರ್ ಇಸ್ ದ ಪ್ರೂಫ್. ಮೈಕಲ್ ಜಾಕ್ಸನ್ ಒಂದು ಕನ್ಸರ್ಟಲ್ಲಿ ಜಸ್ಟ್ ಒಂದು ಸ್ಟ್ಯಾಂಡಿಂಗ್ ಆಡಿಷನ್ ಮಾಡ್ತಾರೆ. ಯಾವುದೇ ಮೂಮೆಂಟ್ ಇಲ್ಲ, ಯಾವುದೇ ಮ್ಯೂಸಿಕ್ ಇಲ್ಲ, ಜಸ್ಟ್ ಸ್ಟ್ಯಾಂಡಿಂಗ್. ಲಿಟ್ರಲಿ ಫ್ಯಾನ್ಸ್ಗಳು ಕಂಟಿನ್ಯೂಸ್ ಆಗಿ ಕೂಗ್ತಾ ಇರ್ತಾರೆ ಮೈಕಲ್ 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 ಅಂತ. ಜನ ಹುಚ್ಚರ ಆಗ್ತಿದ್ರು ಮೈಕಲ್ ಜಾಕ್ಸನ್ನ ನೋಡೋದಕ್ಕೆ. ಒಂದು ಸ್ಟಡಿ ಪ್ರಕಾರ ಒಂದು ಸಲ ಮೈಕಲ್ ಜಾಕ್ಸನ್ ಕನ್ಸರ್ಟ್ ಆಯಿತು ಅಂದರೆ ಮಿನಿಮಮ್ 10 ರಿಂದ 12 ಜನ ಹಾಸ್ಪಿಟಲೈಸ್ ಆಗ್ತಿದ್ರು. ಮೈಕಲ್ ಜಾಕ್ಸನ್ಗೆ ಇದ್ದಂಥ ಫ್ಯಾನ್ ಬೇಸ್ ಹಿಸ್ಟ್ರಿಯಲ್ಲಿ ಯಾವ ವ್ಯಕ್ತಿಗೂ ಇರಲಿಲ್ಲ ಆ್ಯಂಡ್ ಫ್ಯೂಚರಲ್ಲಿ ಯಾವ ವ್ಯಕ್ತಿಯೂ ಕೂಡ ಇರೋದಿಲ್ಲ. ಹಾಗಾದರೆ ಈ ಮೈಕಲ್ ಜಾಕ್ಸನ್ಗೆ ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಯಾಕಿತ್ತು ಗೊತ್ತಾ? ಜನ ಮೈಕಲ್ ಜಾಕ್ಸನ್ನ ಒಬ್ಬ ಸಿಂಗರ್ ಆ್ಯಂಡ್ ಡ್ಯಾನ್ಸರ್ ಆಗಿ ನೋಡ್ತಿರಲಿಲ್ಲ, ಆತನನ್ನು ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ತಿದ್ರು. ಜನ ಆತನ ಮ್ಯೂಸಿಕ್ಕನ್ನು ಕೇಳಿ ತಮ್ಮನ್ನು ತಾವೇ ಬದಲಾಯಿಸ್ಕೊತಿದ್ರು. ಇನ್ನು ಯಾರೋ ಒಬ್ಬ ಸ್ಟ್ರೇಂಜರ್ ಕಷ್ಟದಲ್ಲಿ ಇದ್ದಾರೆ ಅಂದರೆ ಅವರ ಮನೆಗೆ ಖುದ್ದು ಗ್ರೋಸರೀಸ್ಗಳನ್ನು ಕಳಿಸ್ತಿದ್ರು. ಅಷ್ಟೇ ಯಾಕೆ, ಅವರ ಮೆಡಿಕಲ್ ಬಿಲ್ಲನ್ನು ಕೂಡ ಎಷ್ಟೋ ಸಲ ಪೇ ಮಾಡ್ತಿದ್ರು. ಆ್ಯಂಡ್ ಇಂಡಸ್ಟ್ರಿಗೆ ಬರುವಂಥ ಹೊಸ ಆರ್ಟಿಸ್ಟ್ಗಳಿಗೆಲ್ಲ ಸಹಾಯವನ್ನು ಮಾಡ್ತಿದ್ರು. ಇದೆಲ್ಲ ಕಾರಣದಿಂದಲೇ ಅನಿಸುತ್ತೆ ಮೈಕಲ್ ಜಾಕ್ಸನ್ಗೆ ಅಷ್ಟು ದೊಡ್ಡ ಕಲ್ಟ್ ಫ್ಯಾನ್ ಬೇಸ್ ಇದ್ದಿದ್ದು. ಇನ್ 1990s ಮೈಕಲ್ ಜಾಕ್ಸನ್ ಆಲ್ರೆಡಿ ಒಂದು ಗ್ಲೋಬಲ್ ಸ್ಟಾರ್ ಆಗಿ ಹೋಗಿದ್ರು. ಇನ್ 1991 ಮೈಕಲ್ ಜಾಕ್ಸನ್ ಸೋನಿಯ ಜೊತೆ $65 million ಕಾಂಟ್ರಾಕ್ಟ್ಗೆ ಸೈನ್ ಆಗ್ತಾರೆ. ಇದು ಒನ್ ಆಫ್ ದ ಲಾರ್ಜೆಸ್ಟ್ ಕಾಂಟ್ರಾಕ್ಟ್ ಇನ್ ದ ಹಿಸ್ಟರಿ ಆ ಟೈಮ್ಗೆ. ಈ ಒಂದೇ ಒಂದು ಕಾಂಟ್ರಾಕ್ಟ್ ಮೈಕಲ್ ಜಾಕ್ಸನ್ನನ್ನು ಅನ್ಇಮ್ಯಾಜಿನಬಲ್ ಹೈಟ್ಗೆ ತೆಗೆದುಕೊಂಡು ಹೋಗಿತ್ತು. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಒಂದು ಲ್ಯಾಂಡ್ ಮಾರ್ಕನ್ನು ಮಾಡಿಬಿಡ್ತಾರೆ. ಇವರಿಬ್ಬರ ಕಾಂಬಿನೇಷನ್ ಯಾವ ರೀತಿ ಇತ್ತು ಅಂದರೆ ಜಾಕ್ ಅಂಡ್ ಜಾನ್ಸ್, ರೋಲ್ಸ್ ಅಂಡ್ ರಾಯ್ಸ್ ಥರ ಎಲ್ಲ ಕೂಡ ಚೆನ್ನಾಗಿ ನಡೀತಿತ್ತು. ಆದರೆ
ದಿನ ಕಳೆದಂತೆ ಸೋನಿ ಮೈಕಲ್ ಜಾಕ್ಸನ್ನ ರಿಲೀಸ್ ಆದಂಥ ಹೊಸ ಆಲ್ಬಮ್ಗಳನ್ನು ಅತಿ ಹೆಚ್ಚಾಗಿ ಪ್ರಮೋಟ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿತ್ತು. ಇದರಿಂದ ತುಂಬ ಚೆನ್ನಾಗಿ ಬಂದಿದ್ದಂಥ ಆಲ್ಬಮ್ಗಳು ಹಿಟ್ ಆಗ್ತಲೇ ಇರಲಿಲ್ಲ. ಸೋನಿ ಮೈಕಲ್ ಜಾಕ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡುತ್ತೆ ಆ್ಯಂಡ್ ಆತನನ್ನು ಡೆಸ್ಟ್ರಾಯ್ ಮಾಡೋದಕ್ಕೂ ಕೂಡ ಶುರು ಮಾಡುತ್ತೆ. ಸೊ ಇದರಿಂದ ಮೈಕಲ್ ಜಾಕ್ಸನ್ ಇನ್ 2002 ಒಂದು ಲೈವ್ ಕನ್ಸರ್ಟಲ್ಲಿ ಅಫಿಷಿಯಲ್ ಆಗಿ ಹೇಳ್ತಾರೆ, ಐ ಆಮ್ ಲೀವಿಂಗ್ ದ ಸೋನಿ. So I'm leaving Sony a free agent. ಇದು ಫಸ್ಟ್ ಟೈಮ್ ನೋಡಿದಾಗ ಒಂದು ನಾರ್ಮಲ್ ಆಗಿ ಕಾಣುತ್ತೆ, ಆದರೆ ಮೈಕಲ್ ಜಾಕ್ಸನ್ ಮತ್ತು ಸೋನಿಯ ನಡುವೆ 10 ವರ್ಷಗಳ ಸಂಬಂಧ ಇದೆ. ಮೈಕಲ್ ಜಾಕ್ಸನ್ ಅಷ್ಟು ಹೊತ್ತಿಗೆ ಸೋನಿಯ ಎಲ್ಲ ಬಿಸ್ನೆಸ್ ಸೀಕ್ರೆಟ್ಸ್ಗಳನ್ನು ತಿಳ್ಕೊಂಡ್ಬಿಟ್ಟಿದ್ರು. ಈವನ್ ಅವರ ಟ್ರೇಡಿಂಗ್ ಇನ್ಸೈಟ್ಸ್ ಎಲ್ಲ ಕೂಡ ತಿಳಿದಿತ್ತು. ಇವತ್ತು ಅದೇ ಮೈಕಲ್ ಜಾಕ್ಸನ್ ಅವರ ವಿರುದ್ಧವಾಗಿ ಹೋಗ್ತಿದ್ದ. ಇದ್ರ ಜೊತೆಯಲ್ಲಿ ಮೈಕಲ್ ಜಾಕ್ಸನ್ ಸೋನಿಯನ್ನು ಬಿಡಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ಆನ್ ದ ಸ್ಟೇಜ್ ಹೇಳಿರ್ತಾರೆ. ಸೋನಿ ಯಾವ ರೀತಿ ರೇಸಿಸ್ಟನ್ನು ಮಾಡ್ತಿದೆ, ಯಾವ ರೀತಿ ಕಪ್ಪು ಜನರಿಗೆ ಟ್ಯಾಲೆಂಟ್ ಇದ್ದರೂ ಕೂಡ ಆತರಿಗೆ ಸ್ಟೇಜ್ ಕೊಡ್ತಿಲ್ಲ ಅಂತ. ಅದರ ಜೊತೆಯಲ್ಲಿ ಸೋನಿಯ CEO ಆಗಿದ್ದ ಟಾಮಿ ಮೊಟೋಲಾ ಒಬ್ಬ ಡೆವ್ಲಿಶ್ ಮ್ಯಾನ್ ಅಂತ ಕೂಡ ಹೇಳ್ತಾರೆ. ಇಷ್ಟು ಸಾಕಾಗಿತ್ತು ಸೋನಿಗೆ. ಮೈಕಲ್ ಜಾಕ್ಸನ್ ಇವತ್ತಲ್ಲ ನಾಳೆ ನಮಗೆ ತೊಂದರೆ ಅಂತ ಸೋನಿಗೆ ಗೊತ್ತಿತ್ತು. ಬಿಫೋರ್ ದಟ್ ಲೆಟ್ಸ್ ಬ್ರೇಕ್ ಮೈಕಲ್ ಜಾಕ್ಸನ್ ಕಾಂಟ್ರವರ್ಸೀಸ್. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಮೈಕಲ್ ಜಾಕ್ಸನ್ ಆಕ್ಸಿಜನ್ ಚೇಂಬರಲ್ಲಿ ಮಲಗ್ತಿದ್ರು ಅಂತ. ಇದು ನಿಜವಾಗ್ಲೂ ಸುಳ್ಳು. ಈ ಫೋಟೋ ಜಸ್ಟ್ ಒಂದು ಪಬ್ಲಿಸಿಟಿ ಸ್ಟೆಂಟ್. ಮೈಕಲ್ ಜಾಕ್ಸನ್ ಅವರು ತುಂಬ ಹೆಲ್ತಿಯಾಗಿರಬೇಕು ಅಂತ ಇಷ್ಟಪಡ್ತಿದ್ರೆ ಹೊರತು 150 ವರ್ಷ 250 ವರ್ಷ ಬದುಕಬೇಕು ಅಂತ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಮೈಕಲ್ ಜಾಕ್ಸನ್ ನೋಸ್ ಸರ್ಜರಿ. ಎಸ್, ಮೈಕಲ್ ಜಾಕ್ಸನ್ ತುಂಬ ಸಲ ನೋಸ್ ಸರ್ಜರಿಯನ್ನು ಮಾಡಿಸ್ಕೊಂಡಿದ್ದಾರೆ. ಫಸ್ಟ್ನೇ ಟೈಮ್ ನೋಸ್ ಸರ್ಜರಿ ಮಾಡಿಸ್ಕೊಂಡಾಗ ಅವರಿಗೆ ಉಸಿರಾಟದಲ್ಲಿ ತೊಂದರೆ ಆದಾಗ ಮತ್ತೆ 2-3 ಬಾರಿ ಅವರ ನೋಸ್ ಸರ್ಜರಿಯನ್ನು ಮಾಡಿಸ್ಕೊಬೇಕಾಗಿ ಬರುತ್ತೆ. ಇನ್ನು ಮೈಕಲ್ ಜಾಕ್ಸನ್ ಒಬ್ಬರು ರೇಸಿಸ್ಟ್, ಆದ್ದರಿಂದ ಅವರು ಕಪ್ಪಗಿದ್ದಂಥ ಅವರು ಬೆಳ್ಳಗಾದರು ಅಂತ. ಮೈಕಲ್ ಜಾಕ್ಸನ್ಗೆ ಒಂದು ರೀತಿ ಸ್ಕಿನ್ ಡಿಸೀಸ್ ಇತ್ತು. ನೀವು ಅವರ ಹಳೆ ಫೋಟೋಸ್ಗಳು ನೋಡಿರ್ಬೋದು, ಅವರ ಬಾಡಿಯಲ್ಲೆಲ್ಲ ವೈಟ್ ಪ್ಯಾಚಸ್ ಇರುತ್ತೆ. ಸೊ ಇದನ್ನು ಹೈಡ್ ಮಾಡೋದಕ್ಕೆ ಮೈಕಲ್ ಜಾಕ್ಸನ್ ಓವರ್ ಮೇಕಪ್ ಮಾಡ್ತಿದ್ರೆ ಹೊರತು ಅವರು ಯಾವುದೇ ರೇಸಿಸ್ಟ್ ಅಲ್ಲ. ಮೈಕಲ್ ಜಾಕ್ಸನ್ ವಿರುದ್ಧ 1993 ಒಂದು ಚೈಲ್ಡ್ ಅಬ್ಯೂಸ್ ಕೇಸ್ ದಾಖಲಾಗುತ್ತೆ. ಇದು ಕೂಡ ಜಸ್ಟ್ ಮೈಕಲ್ ಜಾಕ್ಸನ್ನಿಂದ ದುಡ್ಡನ್ನು ಕೀಳುವಂಥ ಒಂದು ಸ್ಟೆಂಟ್ ಹೊರತು ಮೈಕಲ್ ಜಾಕ್ಸನ್ ಯಾವುದೇ ಚೈಲ್ಡ್ ಮೊಲೆಸ್ಟನ್ನು ಮಾಡಿರಲಿಲ್ಲ. ಅದಾದ ನಂತರ 2005 ಕೂಡ ಇದೇ ಕೇಸ್ ರಿಪೀಟ್ ಆಗುತ್ತೆ. ಇಲ್ಲೂ ಕೂಡ ಮೈಕಲ್ ಜಾಕ್ಸನ್ ವಾಸ್ ಇನ್ನೋಸೆಂಟ್. ಮೈಕಲ್ ಜಾಕ್ಸನ್ 2005 ಚೈಲ್ಡ್ ಮೊಲೆಸ್ಟ್ ಕೇಸ್ ಆದಮೇಲೆ ತುಂಬಾ ಡಿಪ್ರೆಸ್ಡ್ ಆಗೋಗ್ಬಿಡ್ತಾರೆ. ಆ ಡಿಪ್ರೆಸ್ ಇನ್ಸೋಮಿಯಾಗೆ ಟರ್ನ್ ಆಗುತ್ತೆ. ಈ ಇನ್ಸೋಮಿಯಾದಿಂದ ಮೈಕಲ್ ಜಾಕ್ಸನ್ ಎಷ್ಟೋ ರಾತ್ರಿ ನಿದ್ದೆ ಮಾಡ್ತಿರ್ಲಿಲ್ಲ. ಆದ್ರಿಂದ ಆತನ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗುತ್ತೆ. ಮೈಕಲ್ ಜಾಕ್ಸನ್ ತುಂಬ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡ್ತಾರೆ, ಆದರೆ ಅವ್ರಿಗೆ ಯಾವುದರಲ್ಲೂ ಕೂಡ ಪರಿಹಾರ ಸಿಗೋದಿಲ್ಲ. ಕೊನೆಯದಾಗಿ ಹೋಗೋದವರು ಪ್ರೊಫೊಫಾಲ್. ಇದೊಂದು ಅನಸ್ಥಿಯೇಷನ್ ಡ್ರಗ್. ಈ ಡ್ರಗ್ ಎಕ್ಸಾಕ್ಟ್ಲಿ ಮಿಲ್ಕ್ನ ರೀತಿ ಇರುತ್ತೆ. ಇನ್ಫ್ಯಾಕ್ಟ್ ಮೈಕಲ್ ಜಾಕ್ಸನ್ ಇದನ್ನು ಮಿಲ್ಕ್ ಅಂತಲೇ ಕರಿತಿದ್ರು. ಯಾವ ರೀತಿ ಮಗು ಹಾಲು ಕುಡಿದು ಮಲಗ್ತಿತ್ತು ಅದೇ ರೀತಿ ಮೈಕಲ್ ಜಾಕ್ಸನ್ ಪ್ರೊಫೊಫಾಲ್ ತಾಂಡ್ರೆ ಮಾತ್ರ ಮಲಗ್ತಿದ್ರು. ಅಟ್ ದ ಎಂಡ್ ಮೈಕಲ್ ಜಾಕ್ಸನ್ ಇನ್ 2009 ದಿಸ್ ಈಸ್ ಇಟ್ ಅನ್ನೋ ಒಂದು ಕನ್ಸರ್ಟಿಂದ ಮತ್ತೆ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡ್ತಿದ್ರು. ಮೈಕಲ್ ಜಾಕ್ಸನ್ ಯಾವಾಗ ದಿಸ್ ಈಸ್ ಇಟ್ ಅನ್ನೋ ಕನ್ಸರ್ಟಿಂದ ಕಮ್ ಬ್ಯಾಕ್ ಮಾಡ್ತಿದ್ರು ಅವರಿಗೊಬ್ಬರು ಪರ್ಸ್ನಲ್ ಡಾಕ್ಟರ್ನ ಅವಶ್ಯಕತೆ ತುಂಬಾ ಇತ್ತು. ಸೊ ಆದ್ದರಿಂದ ಕನ್ಸರ್ಟ್ ಆಗೋಕ್ಕಿಂತ 1 ತಿಂಗಳ ಮುಂಚೆ ಕಾನ್ರಾಡ್ ಮುರ್ರೆಯನ್ನು ತಮ್ಮ ಪರ್ಸ್ನಲ್ ಡಾಕ್ಟರ್ ಆಗಿ ನೇಮಕ ಮಾಡ್ಕೊಂತ. ಇವರ ಕೆಲಸ ಇಷ್ಟೇ, ಮೈಕಲ್ ಜಾಕ್ಸನ್ಗೆ ರಾತ್ರಿ ಪ್ರೊಫೊಫಾಲ್ ಕೊಡಬೇಕಿತ್ತು. ಸೊ ಅದರಿಂದ ಮೈಕಲ್ ಜಾಕ್ಸನ್ ನಿದ್ದೆ ಮಾಡ್ತಿದ್ರು. ಆದರೆ ಜೂನ್ 25, 2009 ಮೈಕಲ್ ಜಾಕ್ಸನ್ಗೆ ಡಾಕ್ಟರ್ ಕಾನ್ರಾಡ್ ಮುರ್ರೆ ಓವರ್ಡೋಸ್ ಆಫ್ ಪ್ರೊಫೊಫಾಲ್ ಕೊಟ್ಟಿದ್ರಿಂದ ಮೈಕಲ್ ಜಾಕ್ಸನ್ ಸತ್ತೋಗಿರ್ತಾರೆ. Now on to one of our other big stories. The king of pop has died. Michael Jackson, the pop music and dance innovator, passed away yesterday. Breaking news. Multiple media outlets are now reporting that pop singer Michael Jackson has died. ಬಟ್ ಮೈಕಲ್ ಜಾಕ್ಸನ್ ಸಾಯೋದಕ್ಕಿಂತ ತುಂಬ ವರ್ಷಗಳ ಹಿಂದೆನೇ ತಮ್ಮ ಕ್ಲೋಸ್ಡ್ ಸರ್ಕಲ್ಗೆ ಒಂದು ವಿಷಯನ ಹೇಳಿದ್ರು. ದೇ ಆರ್ ಟ್ರೈಯಿಂಗ್ ಟು ಡೆಸ್ಟ್ರಾಯ್ ಮೀ. ನನ್ನ ಲೈಫಲ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ಗಳಾದರೂ ಅದು ಯಾವುದೋ ಆಕ್ಸಿಡೆಂಟ್ ಅಲ್ಲ, ಅವೆಲ್ಲ ಕೂಡ ಪ್ರೀ ಪ್ಲ್ಯಾನಡ್ ಅಂತ. ಮೈಕಲ್ ಜಾಕ್ಸನ್ಗೆ ಗೊತ್ತಿತ್ತು ತನ್ನ ವಿರುದ್ಧ ತುಂಬ ಜನ ಇದ್ದಾರೆ ಅಂತ. ಆದರೂ ಕೂಡ ಮೈಕಲ್ ಜಾಕ್ಸನ್ ಮತ್ತೆ ಮ್ಯೂಸಿಕ್ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡಲಿದ್ರು. ಅವರ ಕನ್ಸರ್ಟ್ಗೆ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು. ಆದರೆ ಅವತ್ತೇ ಮೈಕಲ್ ಜಾಕ್ಸನ್ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ರು. ಸೊ ಇದರ ಮೈನ್ ಅಲಿಗೇಷನ್ ಇದರಲ್ಲಿ ಬಂದಿದ್ದು ಕಾನ್ರಾಡ್ ಮುರ್ರೆ. ಈ ಕಾನ್ರಾಡ್ ಮುರ್ರೆ ಯಾವುದೇ ಮೆಡಿಕಲ್ ಎಕ್ವಿಪ್ಮೆಂಟ್ ಇಲ್ಲದೆ ಮೈಕಲ್ ಜಾಕ್ಸನ್ಗೆ ಪ್ರೊಫೊಫಾಲ್ ಡ್ರಗ್ ಅನ್ನು ಕೊಡ್ತಿದ್ರು.
ಸೊ ಇದಾದ ನಂತರ ತುಂಬ ಕಾನ್ಸ್ಪಿರೆನ್ಸ್ಗಳು ಹುಟ್ಕೊಂತವೆ, ಆದರೆ ಯಾವುದಕ್ಕೂ ಕೂಡ ಸರಿಯಾದ ವ್ಯಾಲಿಡ್ ಪ್ರೂಫ್ ಇಲ್ಲ. ಈ ಮೈಕಲ್ ಜಾಕ್ಸನ್ನ ಡೆತ್ನ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಬೇಕಾಗುತ್ತೆ, ಯಾಕಂದರೆ ಅದರ ಹಿಂದೆಗಡೆ ತುಂಬಾ ಕಾನ್ಸ್ಪಿರೆನ್ಸಿಸ್ಗಳಿದ್ದಾವೆ, ಥಿಯರೀಸ್ಗಳಿದ್ದಾವೆ. ನಿಮ್ಗೇನಾದರೂ ಅದರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ನಾನು ಅದರ ಮೇಲೆ ಪಕ್ಕ ಒಂದು ವಿಡಿಯೋ ಮಾಡ್ತೀನಿ. ನಿಮಗೆ ಸೋನಿಯ ಬಗ್ಗೆ ಕಂಪ್ಲೀಟ್ ಕೇಸ್ ಸ್ಟಡಿ ಬೇಕು ಅಂದರೆ ಈ ವಿಡಿಯೋವನ್ನು ನೋಡಿ.